ಟು ಸಿಂಧು ಅಂತ JJM ಅಕಾಡೆಮಿಯಿಂದ ಲಾಸ್ಟ್ ಕ್ಲಾಸಲ್ಲಿ ನಾವು ಸೋಷಿಯಲ್ ಸೈನ್ಸ್ ಕ್ಲಾಸಸ್ನ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಚಾಪ್ಟರ್ನ ಕಂಪ್ಲೀಟ್ ಮಾಡಿದ್ವಿ, ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾನ. ಈ ಕ್ಲಾಸಲ್ಲಿ ನಾವು ಎಕ್ಸ್ಟೆನ್ಷನ್ ಆಫ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅಂತಂದರೆ ಬ್ರಿಟಿಷ್ ಯಾವ ಥರ ರೂಲ್ನ ಎಕ್ಸ್ಟೆಂಡ್ ಮಾಡ್ತಾರೆ ಅಂತಂದರೆ ಇಂಡಿಯಾನ ಆಲ್ ಓವರ್ ಇಂಡಿಯಾನ ಯಾವ ಥರ ಕಾನ್ಕ್ವರ್ ಮಾಡ್ಕೋತಾರೆ ಅಂತ ಈ ಕ್ಲಾಸಲ್ಲಿ ನೋಡ್ತಿದ್ದೀವಿ. JJM ಅಕಾಡೆಮಿ ಬಂದು 2 ಹತ್ರ ಇದೆ. ಒಂದು 16 ಕ್ರಾಸ್ ವಿಜಯನಗರದಲ್ಲಿದೆ ಬ್ಯಾಂಗ್ಳೂರಲ್ಲಿ, ಇನ್ನೊಂದು ಬೆಳ್ಳೂರು ಕ್ರಾಸಲ್ಲಿದೆ, ಮಂಡ್ಯ ಡಿಸ್ಟಿಕಲ್ಲಿ ಬರುತ್ತೆ. ಇಲ್ಲಿ SSLC ಮತ್ತು ನವೋದಯ ಮಕ್ಕಳಿಗೆ ಕ್ಲಾಸಸ್ನ ಸ್ಟಾರ್ಟ್ ಮಾಡಿದ್ದೀವಿ. ಮತ್ತು ಸಮ್ಮರ್ ಕ್ಲಾಸಸ್ ಕೂಡ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ, ಕನ್ನಡ, ಇಂಗ್ಲೀಷ್ ಮತ್ತು ಹಿಂದಿ ವ್ಯಾಕರಣನ ಕ್ಲಾಸಸ್ನ 10th ಅವರಿಗೆ ಸ್ಟಾರ್ಟ್ ಮಾಡಿದ್ದೀವಿ. 9th ಸ್ಟ್ಯಾಂಡರ್ಡ್ ಯಾರು ಕಂಪ್ಲೀಟ್ ಆಗಿದೆ ಅವರು 10thಗೆ ಜಾಯ್ನ್ ಆಗಿ ಇವಾಗಿಂದನೇ. ಮತ್ತು ನವೋದಯಗೆ ಈಗ 1 ಮಂತ್ ಇದೆ ಅನ್ನೋಕ್ಕೂ ನೀವು ಜಾಯ್ನ್ ಆದರೆ ಏನೂ ಕಲೀಲಿಕ್ಕಾಗಲ್ಲ. ಇವಾಗಿಂದನೇ ಏನು ಮಾಡಿ ಜಾಯ್ನ್ ಆಗಿ ನವೋದಯ ಎಕ್ಸಾಮ್ ಯಾರ್ಯಾರು ಬರೀತಿದ್ದೀರಾ ಈ ಕ್ಲಾಸಸ್ನ ಅಟೆಂಡ್ ಮಾಡಿ. ಮತ್ತು KSET ಕ್ಲಾಸಸ್ನ ಕ್ರ್ಯಾಶ್ ಕೋರ್ಸ್ ಮತ್ತು ಕಂಪ್ಲೀಟ್ ಕ್ಲಾಸಸ್ನ ಕೂಡ ಏನು ಮಾಡಿದ್ದೀವಿ ಇಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಯಾರು KSET ಎಕ್ಸಾಮ್ನ ಅಟೆಂಡ್ ಮಾಡ್ತಾ ಇದ್ದೀರಾ ಎಲ್ಲ ಈ ಕ್ಲಾಸಸ್ಗೆ ಜಾಯ್ನ್ ಆಗಿ. ಇಲ್ಲಿ ಎಕ್ಸ್ಪರ್ಟೀಸನ್ನ ಏನಾಗ್ತದೆ ಟೀಚಿಂಗ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ ಮತ್ತು ಮಾಕ್ ಟೆಸ್ಟ್ ಕೂಡ ಇರುತ್ತೆ. ಈ ಕ್ಲಾಸಸ್ನ ಅಟೆಂಡ್ ಮಾಡಿ. ಮತ್ತು ಇವತ್ತು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ ಯಾವ ಥರ ಪೋರ್ಚುಗೀಸ್ ಬಂದರು, ಡಚ್ ಬಂದರು, ಇಂಗ್ಲೀಷ್ ಬಂದರು, ಅದಾದಮೇಲೆ ಫ್ರೆಂಚ್ ಬಂದರು. ಯಾವ ಥರ ಏನು ಮಾಡಿದ್ರು ಬ್ರಿಟಿಷ್ ಏನು ಮಾಡಿದ್ರು ಫ್ರೆಂಚ್ ಜೊತೆ ಏನು ಮಾಡಿದ್ರು ಪವರ್ಗೋಸ್ಕರ ಏನಾಯಿತು ವಾರ್ ಸ್ಟಾರ್ಟ್ ಆಯಿತು. ಅದನ್ನು ಏನಂತ ಕರೀವಿ ಫಸ್ಟ್ ಕರ್ನಾಟಿಕ್ ವಾರ್, ಸೆಕೆಂಡ್ ಕರ್ನಾಟಿಕ್ ವಾರ್ ಮತ್ತು ಥರ್ಡ್ ಕರ್ನಾಟಿಕ್ ವಾರಲ್ಲಿ ನೋಡಿದ್ವಿ. ಅದಾದಮೇಲೆ ಬ್ರಿಟಿಷ್ ಯಾವ ಥರ ಪವರ್ನ ಏನು ಮಾಡಿದ್ರು ಎಸ್ಟಾಬ್ಲಿಷ್ ಮಾಡಿದ್ರು ಇಂಡಿಯಾದಲ್ಲಿ ಅಂತ ನೋಡಿದ್ವಿ. ಈಗ ಬ್ರಿಟಿಷ್ ಯಾವ ಥರ ಪವರ್ನ ಏನು ಮಾಡ್ತಾರೆ ಇಂಡಿಯಾದಲ್ಲಿ ಎಕ್ಸ್ಟೆನ್ಷನ್ ಮಾಡ್ತಾರೆ ಅಂತ ನೋಡ್ತಾ ಇದ್ದೀವಿ. ಇದು ಸೆಕೆಂಡ್ ಚಾಪ್ಟರ್ ಆಗುತ್ತೆ. ನಾನು ಇದರಲ್ಲಿ ಇಂಪಾರ್ಟೆಂಟ್ ಹೇಳ್ತಾ ಹೋಗ್ತೀನಿ, ನೀವು ನೋಟ್ ಮಾಡ್ಕೊಳ್ಳಿ. ಏನಂತ ಅಂತಂದರೆ ಆಲ್ ಓವರ್ ಇಂಡಿಯಾದಲ್ಲಿ ಏನಾಗಿತ್ತು ಅಂತಂದರೆ ಈಸ್ಟರ್ನ್ ರೀಜನಲ್ಲಿ ಏನಾಯಿತು, ಬೆಂಗಾಲ್ ರೀಜನಲ್ಲಿ ಆಲ್ರೆಡಿ ಬ್ರಿಟಿಷ್ ಪವರ್ನ ಏನು ಮಾಡಿದ್ರು ಎಸ್ಟಾಬ್ಲಿಷ್ ಮಾಡಿದ್ರು. ಆದರೆ ಅವ್ರಿಗೆ ಪ್ರಾಬ್ಲಮ್ ಆಗಿದೆ ಎಲ್ಲಿ ಅಂತಂದರೆ ಮರಾಠದಲ್ಲಿರೋ ಪೇಶ್ವಾಸಿಂದ ಮತ್ತು ಮೈಸೂರು ರೀಜನಲ್ಲಿ ಏನಾಯಿತು ಅವ್ರದ್ದು ಎಕ್ಸ್ಟೆನ್ಷನ್ ಆಗಬೇಕು ಅಂತ ಇತ್ತು. ಅಂದರೆ ಅವ್ರೇನು ಮಾಡಬೇಕಿತ್ತು ಎಕ್ಸ್ಟೆನ್ಷನ್ ಮಾಡಬೇಕಿತ್ತು ಅಂತಂದ್ರೆ ಏನು ಮಾಡಬೇಕಿತ್ತು ಟಿಪ್ಪು ಸುಲ್ತಾನ್, ಹೈದರ್ ಅಲಿ ಮತ್ತು ಪೇಶ್ವಾಸ್ನ ಏನು ಮಾಡಬೇಕಿತ್ತು ಇವರು ಸೋಲಿಸಬೇಕಾಗಿತ್ತು. ಆ ಟೈಮಲ್ಲಿ ಏನಾಯಿತು ಅಂತಂದರೆ ಇವರು ಯಾವ್ಯಾವ ಥರ ಮೆಷರ್ಸ್ನ ತೊಗೊಂಡ್ರು, ಯಾವ್ಯಾವ ಥರ ಪಾಲಿಸಿನ ತೊಗೊಬಂದ್ಬಿಟ್ಟು ಏನು ಮಾಡಿದ್ರು ಬ್ರಿಟಿಷ್ ರೂಲ್ನ ಏನು ಮಾಡಿದ್ರು ಇಂಡಿಯಾದಲ್ಲಿ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋದ್ರು ಅಂತ ನೋಡೋಣ. ಇನ್ 1776 they had gained a control most of eastern part of India. ನಾನು ಆವಾಗಲೇ ಹೇಳಿದೆ ಆಲ್ಮೋಸ್ಟ್ ಬೆಂಗಾಲ್ ರೀಜನ್ ಆಗಿರ್ಬೋದು, ಈಸ್ಟರ್ನ್ ಪಾರ್ಟ್ಸಲ್ಲಿ ಏನಾಗಿತ್ತು ಇವರಿಗೆ ಆಲ್ರೆಡಿ ಕಂಟ್ರೋಲ್ ಸಿಕ್ಕಿತ್ತು. ಬೆಂಗಾಲ್ ಬಾಂಬೆ ರೀಜನಲ್ಲಿ ಏನಾಗಿತ್ತು ಬ್ರಿಟಿಷ್ ಆಲ್ರೆಡಿ ಏನಾಗಿದ್ರು ಅವ್ರ ಪವರ್ನ ಎಸ್ಟಾಬ್ಲಿಷ್ ಮಾಡಿದ್ರು. ಅವರಿಗೆ ಒಂದು ಪ್ರಾಬ್ಲಮ್ ಯಾವುದು ಅಂತ ಅಂದರೆ ಹೈದರ್ ಅಲಿ, ಟಿಪ್ಪು ಸುಲ್ತಾನ್ ಆಫ್ ಮೈಸೂರು ಮತ್ತು ಪೇಶ್ವಾಸ್ ಆಫ್ ಮರಾಠಾಸ್. ಇವರಿಬ್ರು ಏನಾದ್ರು ಅಂತಂದರೆ ಇವ್ರ ಕೆಲಸಕ್ಕೆ ಇವ್ರ ಎಕ್ಸ್ಪಾನ್ಷನ್ಗೆ ಏನಾಯಿತು ಇವರಿಂದ ಏನಾಯಿತು ಪ್ರಾಬ್ಲಮ್ ಆಗ್ತಾ ಹೋಯಿತು. ಈಗ ಇವ್ರು ಏನು ಮಾಡಬೇಕಿತ್ತು ಬ್ರಿಟಿಷ್ ಏನು ಮಾಡಬೇಕಿತ್ತು ಇವ್ರನ್ನ ಸೋಲಿಸ್ಬೇಕಂತ ಏನು ಮಾಡಿದ್ರು ಡಿಸೈಡ್ ಮಾಡಿದ್ರು. ಅದಕ್ಕೋಸ್ಕರ ಅವರು ವೇರಿಯಸ್ ಪಾಲಿಸೀಸ್ನ ತೊಗೊಂಬಂದ್ರು. ಅದರಲ್ಲಿ ಯಾವ್ಯಾವ ಪಾಲಿಸೀಸ್ ಬರುತ್ತೆ ಅಂತಂದರೆ ಸಬ್ಸಿಡರಿ ಅಲಯನ್ಸ್ ಆಗಿರ್ಬೋದು, ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಆಗಿರ್ಬೋದು, ಇದೆಲ್ಲದನ್ನು ತೊಗೊಬಂದು ಏನು ಮಾಡಿದ್ರು ಬ್ರಿಟಿಷ್ ರೂಲ್ನ ಏನು ಮಾಡಿದ್ರು ಎಕ್ಸ್ಪ್ಯಾಂಡ್ ಮಾಡ್ಲಿಕ್ಕೆ ಏನು ಮಾಡಿದ್ರು ಟ್ರೈ ಮಾಡ್ತಾ ಹೋದ್ರು. ನೆಕ್ಸ್ಟ್ ಡ್ಯೂರಿಂಗ್ ದಿಸ್ ಪೀರಿಯಡ್ ದೇ ಯೂಸ್ಡ್ 3 ಆಂಗ್ಲೋ-ಮರಾಠಾ ವಾರ್ಸ್, 4 ಆಂಗ್ಲೋ-ಮೈಸೂರು ವಾರ್ಸ್, 2 ಆಂಗ್ಲೋ-ಸಿಖ್ ವಾರ್ಸ್. ಅಂತಂದರೆ ಈ ಎಕ್ಸ್ಟೆನ್ಷನ್ ಮಾಡಬೇಕು ಅಂದರೆ ನಾನು ಆವಾಗಲೇ ಹೇಳಿದೆ ಯಾರ್ಯಾರು ಅಂತಂದರೆ ಮರಾಠಾಸ್ನ ಸೋಲಿಸಬೇಕಿತ್ತು ಮತ್ತು ಮೈಸೂರು ರೀಜನಲ್ಲಿರೋ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಏನು ಮಾಡಬೇಕಿತ್ತು ಇವರು ಸೋಲಿಸಬೇಕಾಗಿತ್ತು. ಅದಕ್ಕೋಸ್ಕರ ಇವ್ರು ಏನು ಮಾಡಿದ್ರು ಮರಾಠಾ ವಾರ್ನ ಮಾಡಿದ್ರು ಮತ್ತು 4 ಆಂಗ್ಲೋ-ಮೈಸೂರು ರೀಜನ್ ಜೊತೆ ಏನು ಮಾಡಿದ್ರು ಬ್ರಿಟಿಷ್ ಏನಾದರೂ ವಾರ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಮತ್ತು ಸಿಖ್ ಜೊತೆ ಕೂಡ ಏನು ಮಾಡಿದ್ರು ಇವರು ವಾರ್ ಮಾಡಿದ್ರು. ಅದರಲ್ಲಿ ಫಸ್ಟ್ ಏನು ನೋಡೋಣ ಅಂದರೆ ಫಸ್ಟ್ ಆಂಗ್ಲೋ-ಮರಾಠಾ ವಾರ್ 1775 ಇಂದ 1782 ತನಕ ನಡೆಯುತ್ತೆ. ಇದಕ್ಕಿಂತ ಮುಂಚೆ ಹಿಸ್ಟ್ರಿ ನೋಡೋಣ ಅಂತಂದರೆ ಮಾಧವರಾವ್ ಏನಿರ್ತಾರೆ ಸ್ಟ್ರಾಂಗೆಸ್ಟ್ ಲೀಡರ್ ಇರ್ತಾರೆ, ಸ್ಟ್ರಾಂಗೆಸ್ಟ್ ರೂಲರ್ ಇರ್ತಾರೆ, ಪೇಶ್ವಾ ಇರ್ತಾರೆ ಯಾವುದರಲ್ಲಿ ಮರಾಠಾ ಎಂಪರರಲ್ಲಿ. ಬಟ್ ಏನಾಗುತ್ತೆ ಅಂತಂದರೆ ಸಡನ್ ಆಗಿ ಏನಾಗುತ್ತೆ ಮಾಧವರಾವ್ ಏನಾಗ್ತಾರೆ ಸತ್ತೋಗ್ತಾರೆ. ಅದಾದಮೇಲೆ ಸಕ್ಸೆಷನ್ಗೋಸ್ಕರ ಏನಾಗುತ್ತೆ ನೆಕ್ಸ್ಟ್ ಯಾರು ಅಧಿಕಾರಕ್ಕೆ ಬರಬೇಕು ಅಂತ ಏನಾಗುತ್ತೆ ಅಂದರೆ ಅವ್ರವ್ರ ಮಧ್ಯೆ ಏನಾಗುತ್ತೆ ಜಗಳ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಾರಾಯಣರಾವ್ ಮತ್ತು ರಘುನಾಥ್ ರಾವ್ ಏನು ಮಾಡ್ತಾರೆ ಅಂತಂದರೆ ನಾರಾಯಣರಾವ್ ಅವ್ರ ಮಗ ಇರ್ತಾರೆ, ರಘುನಾಥ್ ರಾವ್ ಅವ್ರ ಅಂಕಲ್ ಇರ್ತಾರೆ. ಅವರಿಬ್ಬರ ಮಧ್ಯೆ ಏನಾಗುತ್ತೆ ನಾನು ಅಧಿಕಾರಕ್ಕೆ ಬರಬೇಕು ಅಂತ ಏನಾಗುತ್ತೆ ಜಗಳಗಳು ಸ್ಟಾರ್ಟ್ ಆಗುತ್ತೆ. ಅವ್ರವ್ರ ಮಧ್ಯೆ ಜಗಳ ಸ್ಟಾರ್ಟ್ ಆಗುತ್ತೆ. ಲಾಸ್ಟಿಗೆ ಫೈನಲಲ್ಲಿ ರಘುನಾಥ್ ರಾವ್ ಏನು ಮಾಡ್ತಾರೆ ಅಂತಂದರೆ ಬ್ರಿಟಿಷ್ ಹತ್ರ ಏನು ಮಾಡ್ತಾರೆ ಹೆಲ್ಪ್ ಕೇಳಲಿಕ್ಕೆ ಹೋಗ್ತಾರೆ. ಅಂದರೆ ನನಗೆ ಹೆಲ್ಪ್ ಮಾಡಿ ನಾನೇನು ಮಾಡಬೇಕು ಮರಾಠದಲ್ಲಿ ಪೇಶ್ವಾ ಆಗಬೇಕು ಅಂತ. ಬ್ರಿಟಿಷ್ ಏನು ಮಾಡ್ತಾರೆ ನೆಕ್ಸ್ಟು ನೀನು ಆಗಬೇಕು ಅಂತಂದರೆ ಟ್ರೀಟಿನ ಸೈನ್ ಮಾಡಿ ನನಗೆ ಒಂದಷ್ಟು ಪ್ರಾವಿನ್ಸ್ನ ಬಿಟ್ಕೊಟ್ರೆ ನಾನೇನು ಮಾಡ್ತೀನಿ ನನ್ನ ಸೋಲ್ಜರ್ಸ್ನ ನನ್ನ ಆರ್ಮಿನ ಏನು ಮಾಡ್ತೀನಿ ನಿನಗೆ ಹೆಲ್ಪ್ ಮಾಡಲಿಕ್ಕೆ
ಪ್ರೊವೈಡ್ ಮಾಡ್ತೀನಿ ಅಂತ ಬ್ರಿಟಿಷ್ ಹೇಳಿದಾಗ ಏನಾಗುತ್ತೆ ಅಂದರೆ ಈ ವಾರ್ಗೆ ಏನಾಗುತ್ತೆ, ವಾರ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಯಾರ್ಯಾರ ಮಧ್ಯೆ ಅಂದರೆ ಬ್ರಿಟಿಷ್ ಮತ್ತು ಮರಾಠಾಸ್ ಮಧ್ಯೆ. ಅದಕ್ಕೂ ಮುಂಚೆ ಮರಾಠ ಇನ್ಸ್ಟಾಲ್ಡ್ ಶಾ ಆಲಂ ಟು ಬ್ಯಾಕ್ ಆನ್ ದ ಥ್ರೋನ್ ಆಫ್ಟರ್ ದ ಮೊಘಲ್ ಎಂಪರರ್ ಇನ್ ಡೆಲ್ಲಿ ಆಫ್ಟರ್ ದ ಬಕ್ಸರ್ ವಾರ್ ಅಂತ ಹೇಳ್ತಾರೆ. ಅಂದರೆ ಮರಾಠಾಸ್ ಏನು ಮಾಡಿರ್ತಾರೆ ಅಂದರೆ ಶಾ ಆಲಂ ಟೂನ ಏನು ಮಾಡಿರ್ತಾರೆ, ಬಕ್ಸರ್ ವಾರ್ ಆದಮೇಲೆ ಮೊಘಲ್ ಥ್ರೋನ್ಗೆ ಅವನನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ, ಅವನನ್ನ ಸೆಲೆಕ್ಟ್ ಮಾಡಿರ್ತಾರೆ. ಶಾ ಆಲಂ ಟು ಗೇವ್ ಅ ಕೋರಾ ಆ್ಯಂಡ್ ಅಲಹಾಬಾದ್ ಟು ದ ಮರಾಠಾಸ್ ವಿಚ್ ಈ ಅರ್ಲಿಯರ್ ಗಿವನ್ ಟು ಬ್ರಿಟಿಷ್ ಅಂತ ಹೇಳ್ತಾರೆ. ಅರ್ಲಿಯರ್ ಗಿವನ್ ಟು ಬ್ರಿಟಿಷ್ ಅಂದರೆ ಶಾ ಆಲಂ ಟು ಏನು ಮಾಡ್ತಾನೆ ಅಂದರೆ ಬ್ರಿಟಿಷ್ ಪ್ರಾವಿನ್ಸಸ್, ಬ್ರಿಟಿಷಿಗೆ ಕೊಟ್ಟಿದ್ರಲ್ಲ ಆ ಪ್ರಾವಿನ್ಸಸ್ನ ಏನು ಮಾಡ್ತಾನೆ, ಮರಾಠಗೆ ಕೊಟ್ಬಿಡ್ತಾರೆ. ಆಲ್ರೆಡಿ ಅದರಿಂದ ಏನಾಯಿತು, ಮರಾಠ ಮತ್ತು ಬ್ರಿಟಿಷ್ ಮಧ್ಯೆ ಏನಾಯಿತು, ಆಲ್ರೆಡಿ ಕೋಲ್ಡ್ ವಾರ್ ಥರ ಅಂದರೆ ಎನಿಮಿಟಿ ಸ್ಟಾರ್ಟ್ ಆಗಿತ್ತು. ಅಂದರೆ ಇವ್ರು ಕಂಡ್ರೆ ಇವ್ರಿಗೆ ಆಗಲ್ಲ ಅನ್ನೋ ಥರ ಸ್ಟಾರ್ಟ್ ಆಗಿತ್ತು. ಸೇಮ್ ಟೈಮಲ್ಲಿ ಏನಾಯಿತು, ನಾನು ಅವಾಗಲೇ ಹೇಳಿದ್ನಲ್ಲ, ರಾಘವ್ ರಾವ್ ಏನು ಮಾಡ್ತಾರೆ ಅಂತಂದರೆ ಹೋಗಿ ಬ್ರಿಟಿಷ್ ಹೆಲ್ಪ್ನ ಕೇಳ್ತಾರೆ. ನಾನು ಏನು ಮಾಡಬೇಕು, ನಾರಾಯಣ್ ರಾವ್ನ ಏನು ಮಾಡಬೇಕು, ಸೋಲಿಸಬೇಕು, ನೀವು ನನಗೆ ಏನು ಮಾಡಿ ಹೆಲ್ಪ್ ಮಾಡಿ ಅಂತ ಕೇಳ್ತಾರೆ. ಡ್ಯೂರಿಂಗ್ ದೀಸ್ ಪೀರಿಯಡ್ ಸ್ಟ್ರಾಂಗ್ ಮ್ಯಾನ್ ಮಾಧವ ರಾವ್ ಪೇಶ್ವಾ ಡೈಡ್ ಅಂತ ಹೇಳಿ ನಾನು ಅವಾಗಲೇ ಹೇಳಿದ್ನಲ್ಲ. ಮಾಧವ್ ರಾವ್ ಏನಾಗ್ತಾರೆ, ಅವ್ರು ಸ್ಟ್ರಾಂಗ್ ಲೀಡರ್ ಇರ್ತಾರೆ ಯಾವುದರಲ್ಲಿ, ಮರಾಠದಲ್ಲಿ. ಅದೇನಾಗುತ್ತೆ ಅಂತಂದರೆ ಸಡನ್ ಆಗಿ ಏನಾಗ್ತಾರೆ, ಇವರು ಒಂದು ಕಾಯಿಲೆ ಬಂದ್ಬಿಟ್ಟು ಏನಾಗ್ತಾರೆ, ಇವರು ಸತ್ತೋಗ್ತಾರೆ. ಇಸ್ ಬ್ರದರ್ ನಾರಾಯಣ್ ರಾವ್ ಕೇಮ್ ಟು ಪವರ್ ಅಂತಂದ್ರೆ ನಾರಾಯಣ್ ರಾವ್ನ ಏನು ಮಾಡ್ತಾರೆ, ಈ ನಾರಾಯಣ್ ರಾವ್ ಮತ್ತೆ ಇನ್ನೊಬ್ರು ಯಾರು ಹೇಳ್ದೆ ನಾನು ಅಂತಂದ್ರೆ ರಾಘೋಬಾ ಅಂತಂದ್ರೆ ರಘುನಾಥ್ ರಾವ್ ಅಂತ. ಇವರಿಬ್ರು ಮಧ್ಯೆ ಏನಾಗುತ್ತೆ ಅಂದ್ರೆ ಜಗಳ ಸ್ಟಾರ್ಟ್ ಆಗುತ್ತೆ. ಯಾರ ನಡುವೆ ಅಂತಂದ್ರೆ ನಾರಾಯಣ್ ಮತ್ತೆ ರಘುನಾಥ್ ರಾವ್ ಮಧ್ಯೆ ಏನಾಗುತ್ತೆ, ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆಗುತ್ತೆ. ಅವಾಗ ರಘುನಾಥ್ ರಾವ್ ಏನ್ ಮಾಡ್ತಾರೆ ಅಂತ ಹೋಗಿ ಬ್ರಿಟಿಷ್ನ ಏನ್ ಮಾಡ್ತಾರೆ, ಹೆಲ್ಪ್ಗೆ ಏನ್ ಮಾಡ್ತಾರೆ, ಅಪ್ರೋಚ್ ಮಾಡ್ತಾರೆ. ಯಾರು, ರಘುನಾಥ್ ರಾವ್. ಅವಾಗ ಏನಾಗುತ್ತೆ, ನೆಕ್ಸ್ಟ್ Maratha Federation bought a Madhavarao to the minor son of a Narayana Rao to the post. ಅಂದ್ರೆ ಇದಕ್ಕೂ ಮುಂಚೆ ಏನಾಗುತ್ತೆ ಅಂತಂದ್ರೆ ಇವರಿಬ್ಬರಲ್ಲಿ ಏನಾಗ್ತಾರೆ, ನಾರಾಯಣ್ ರಾವ್ ಏನಾಗ್ತಾರೆ, ಲೀಡರ್ ಆಗಬೇಕು, ಪೇಶ್ವಾ ಆಗಬೇಕು ಅಂತ ಡಿಸೈಡ್ ಮಾಡ್ತಾರೆ. ಯಾರು ಡಿಸೈಡ್ ಮಾಡ್ತಾರೆ ಅಂದರೆ ಮರಾಠ ಫೆಡರೇಷನ್ ಇರುತ್ತೆ. ಈ ಫೆಡರೇಷನ್ ಅಲ್ಲಿ 12 ಮೆಂಬರ್ ಕೌನ್ಸಿಲ್ ಇದು. ಯಾವುದು, ಮರಾಠ ಫೆಡರೇಷನ್ ಇದೆಯಲ್ಲ, ಇದು 12 ಮೆಂಬರ್ ಕೌನ್ಸಿಲ್ ಇರುತ್ತೆ. ಇಲ್ಲಿ ಏನಾಗ್ತಾರೆ ಅಂತಂದ್ರೆ ಯಾರನ್ನ ಸೆಲೆಕ್ಟ್ ಮಾಡ್ತಾರೆ, ನಾರಾಯಣ್ ರಾವ್ನ ಏನು ಮಾಡ್ತಾರೆ, ನೆಕ್ಸ್ಟ್ ಪೇಶ್ವಾ ಅಂತ ಏನು ಮಾಡ್ತಾರೆ, ಸೆಲೆಕ್ಟ್ ಮಾಡ್ತಾರೆ. ಬಟ್ ರಾಘೋಬ ಇರ್ತಾರಲ್ಲ, ಅಂದ್ರೆ ರಘುನಾಥ್ ರಾವ್ ಇರ್ತಾರಲ್ಲ, ನಾರಾಯಣ್ ರಾವ್ನ ಏನ್ ಮಾಡ್ತಾರೆ, ಮರ್ಡರ್ ಮಾಡ್ತಾರೆ. ಅದಾದ್ಮೇಲೆ ಏನಾಗುತ್ತೆ ಅಂತಂದ್ರೆ ಅವನೇನ್ ಅನ್ಕೋತಾನೆ, ನೆಕ್ಸ್ಟ್ ನಾನೇನಾಗ್ತೀನಿ, ಪೇಶ್ವಾ ಆಗ್ತೀನಿ ಅಂತ ರಘುನಾಥ್ ರಾವ್ ಅನ್ಕೊಂಡಿರ್ತಾರೆ. ಬಟ್ ಮರಾಠ ಫೆಡರೇಷನ್ ಏನ್ ಮಾಡ್ತಾರೆ ಅಂದ್ರೆ ಮಾಧವರಾವ್ ಮಗನ ಏನ್ ಮಾಡ್ತಾರೆ, ನಾರಾಯಣ್ ರಾವ್ ಮಗನ ಮಾಧವರಾವ್ ಟೂನ ಏನ್ ಮಾಡ್ತಾರೆ ಅಂತಂದ್ರೆ ಪೇಶ್ವಾಗ್ ಏನ್ ಮಾಡ್ತಾರೆ, ಸೆಲೆಕ್ಟ್ ಮಾಡ್ತಾರೆ. ಅವಾಗ ಏನ್ ಮಾಡ್ತಾನೆ, ರಾಘೋಬೆಗೆ ಏನಾಗುತ್ತೆ, ಡಿಸಪಾಯಿಂಟ್ಮೆಂಟ್ ಆಗುತ್ತೆ. ನನ್ನನ್ನು ಪೇಶ್ವಾ ಮಾಡಬೇಕಿತ್ತು, ಯಾರನ್ನು ಮಾಡಿದ್ರು, ಇವಾಗ ಈ ಮಾಧವರಾವ್ ಟೂನ ಏನು ಮಾಡಿದ್ದಾರೆ, ಪೇಶ್ವಾಗಿ ಸೆಲೆಕ್ಟ್ ಮಾಡಿದ್ದಾರೆ ಅಂತ ಏನು ಮಾಡ್ತಾನೆ, ರಘುನಾಥ್ ರಾವ್ ಏನು ಮಾಡ್ತಾರೆ, ಹೋಗಿ ಬ್ರಿಟಿಷ್ನ ಅಪ್ರೋಚ್ ಮಾಡ್ತಾರೆ. ಅಂದರೆ ನೀವೇನು ಮಾಡಿ, ನನಗೆ ಸಪೋರ್ಟ್ ಮಾಡಿ ಅಂತ. ಅವಾಗ ಬ್ರಿಟಿಷ್ ಏನಂತ ಹೇಳ್ತಾರೆ ಅಂದರೆ ಒಂದು ಟ್ರೀಟಿ ಸೈನ್ ಮಾಡ್ತಾರೆ, ಟ್ರೀಟಿ ಆಫ್ ಸೂರತ್ ಟ್ರೀಟಿನ ಏನು ಮಾಡ್ತಾರೆ, ಈ ಬ್ರಿಟಿಷರ ಜೊತೆಗೆ ಸೈನ್ ಮಾಡ್ತಾರೆ. ಯಾರು, ರಘುನಾಥ್ ರಾವ್. ಏನಿರುತ್ತೆ ಅಂತಂದರೆ ಕೆಲವೊಂದು ಪ್ರಾವಿನ್ಸಸ್ನ ಏನು ಮಾಡಿರುತ್ತೆ ಅಂತಂದರೆ ಬ್ರಿಟಿಷ್ಗೆ ಏನು ಮಾಡು, ನೀನು ಕೊಟ್ಬಿಡು, ನಾನೇನು ಮಾಡ್ತೀನಿ, ನಿನಗೆ ಆರ್ಮಿನ ಏನು ಮಾಡ್ತೀನಿ, ಪ್ರೊವೈಡ್ ಮಾಡ್ತೀನಿ ಅಂತ ಯಾರು ಹೇಳ್ತಾರೆ, ಬ್ರಿಟಿಷ್ ಹೇಳ್ತಾರೆ. ಇವ್ರು ಏನು ಮಾಡ್ತಾರೆ, ಟ್ರೀಟಿ ಆಫ್ ಸೂರತ್ನ ಏನು ಮಾಡ್ತಾರೆ, ಸೈನ್ ಮಾಡ್ತಾರೆ. ಅದಾದಮೇಲೆ ಏನಾಗುತ್ತೆ ಅಂದರೆ ಇಬ್ಬರು ಮಧ್ಯೆ, ಬ್ರಿಟಿಷ್ ಮತ್ತು ಮರಾಠ ಮಧ್ಯೆ ಏನಾಗುತ್ತೆ, ಲಾಂಗ್ ವಾರ್ ಆಗುತ್ತೆ. 1775 ಇಂದ 1782 ತನಕ ಮರಾಠ ಮತ್ತು ಬ್ರಿಟಿಷ್ ಮಧ್ಯೆ. ಮರಾಠಾಸ್ ಲಾಸ್ಟ್ ಅಹಮದಾಬಾದ್ ಟು ದ ಬ್ರಿಟಿಷ್ ಅಂತಂದ್ರೆ ಏನಾಗುತ್ತೆ ಅಂದರೆ ಮರಾಠಾಸ್ ಏನಾಗ್ತಾರೆ, ಅಹಮದಾಬಾದ್ ರೀಜನ್ ಇರುತ್ತಲ್ಲ, ಇದನ್ನು ಕೂಡ ಏನು ಮಾಡ್ತಾರೆ, ಕಳ್ಕೊತಾರೆ, ಬ್ರಿಟಿಷ್ಗೆ ಕೊಡಬೇಕಾಗತ್ತೆ. ಮರಾಠ ಫೆಡರೇಷನಿಗೆ ಗೊತ್ತಾಗುತ್ತೆ ಇನ್ನೂ ಕಂಟಿನ್ಯೂ ಮಾಡೋಕ್ಕಾಗಲ್ಲ ವಾರ್ನ ಅಂತಂದರೆ, ಆಲ್ರೆಡಿ ಇಷ್ಟೊಂದು ರಿಸೋರ್ಸಸ್ ನಾವು ಲಾಸ್ ಮಾಡ್ಕೊಂಡಿದ್ದೀವಿ, ಇನ್ನೂ ತುಂಬ ದಿನ ಏನಾಗಲ್ಲ, ಇಲ್ಲಿ ವಾರ್ನ ಏನು ಮಾಡೋಕ್ಕಾಗಲ್ಲ, ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅಂತ ಗೊತ್ತಾಗುತ್ತೆ. ಈ ಟ್ರೀಟಿನ ಸಾಲ್ಬಾಯ್ ಅಗ್ರಿಮೆಂಟಲ್ಲಿ ಏನಾಗುತ್ತೆ, ಈ ವಾರ್ ಏನಾಗುತ್ತೆ, ಎಂಡ್ ಆಗುತ್ತೆ. ಯಾವುದರಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಟ್ರೀಟಿ ಆಫ್ ಸೂರತ್ ಸ್ಟಾರ್ಟ್ ಆಗಿ ಟ್ರೀಟಿ ಆಫ್ ಸಾಲ್ಬಾಯ್ ಅಗ್ರಿಮೆಂಟಲ್ಲಿ ಏನಾಗುತ್ತೆ, ಫಸ್ಟ್ ಆಂಗ್ಲೋ ಮರಾಠ ವಾರ್ ಏನಾಗುತ್ತೆ, ಕಂಪ್ಲೀಟ್ ಆಗುತ್ತೆ. ಮಾಧವರಾವ್ ಟೂ ವಾಸ್ ನೇಮ್ಡ್ ಆಸ್ ದ ಪೇಶ್ವಾ. ಆದರೆ ಮಾಧವರಾವ್ ಟೂ ಏನಾಗ್ತಾರೆ ಅಂತಂದರೆ ಪೇಶ್ವಾಗಿ ಏನಾಗ್ತಾರೆ, ಕಂಟಿನ್ಯೂ ಆಗ್ತಾರೆ. ನೆಕ್ಸ್ಟ್ ಅದಾದಮೇಲೆ ಹೇಳಿದ್ನಲ್ಲ, ಸಬ್ಸಿಡರಿ ಅಲೈನ್ಸ್ ಮುಖಾಂತರ ಏನು ಮಾಡ್ತಾರೆ ಅಂತಂದರೆ ಎಲ್ಲ ರೀಜನ್ ಏನು ಮಾಡಬೇಕು ಅಂತಂದರೆ ಕಾನ್ಕ್ವೈರ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾರೆ. ಯಾರು ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ದು, ಲಾರ್ಡ್ ವೆಲ್ಲೆಸ್ಲಿ. ಯಾವಾಗ ಅಂದರೆ 1798 ಇಂದ 1805 ಇವರು ಆಳ್ವಿಕೆ, ಇವರ ಅಧಿಕಾರದಲ್ಲಿ ಇದ್ದಿದ್ದು ಟೈಮ್ ಇದು. ಆ್ಯಂಡ್ ದ ಸಬ್ಸಿಡರಿ ಅಲೈನ್ಸ್ ಅಂತಂದರೆ ಇವ್ರು ಏನು ಮಾಡ್ತಾರೆ ಅಂತಂದರೆ ಸಬ್ಸಿಡರಿ ಅಲೈನ್ಸ್ನ ಏನು ಮಾಡ್ತಾರೆ, ಇಂಟ್ರೊಡ್ಯೂಸ್ ಮಾಡ್ತಾರೆ. ಅಂತಂದರೆ
ಏನು ಅಂತ ನೋಡೋಣ. ಎಕ್ಸ್ಪಾನ್ಷನ್ ಟುಕ್ ಪ್ಲೇಸ್ ಅಟ್ ಅ ಫಾಸ್ಟರ್ ಪೇಸ್ ಆಫ್ಟರ್ ದ ಅರೈವಲ್ ಆಫ್ ಲಾರ್ಡ್ ವೆಲೆಸ್ಲಿ ಆಸ್ ಅ ಗವರ್ನರ್ ಜನರಲ್ ಆಫ್ ಇಂಡಿಯಾ. By this time, Marathas and Mysore had become a weak. Expansion was easier to Lord Wellesley ಅಂತ ಹೇಳ್ತಾರೆ. ಅಂದ್ರೆ ಈ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಲಾರ್ಡ್ ವೆಲೆಸ್ಲಿ ಇಂಡಿಯಾಗೆ ಬರ್ತಾನಲ್ವಾ, ಅವ್ನು ಏನ್ ಮಾಡ್ತಾನೆ ಅಂದ್ರೆ ಎಕ್ಸ್ಪಾನ್ಷನ್ ಮಾಡಬೇಕು ಅಂತ ಏನ್ ಮಾಡ್ತಾನೆ ಅಂತಂದ್ರೆ ಇದನ್ನ ಇಂಟ್ರೊಡ್ಯೂಸ್ ಮಾಡ್ತಾನೆ, ಅದನ್ನ ಸಬ್ಸಿಡರಿ ಅಲೈನ್ಸ್ ನ ಏನ್ ಮಾಡ್ತಾನೆ ಇಂಟ್ರೊಡ್ಯೂಸ್ ಮಾಡ್ತಾನೆ. ಈ ಟೈಮಲ್ಲಿ ಮರಾಠಾಸ್ ಏನಾಗಿರ್ತಾರೆ, ಆಲ್ರೆಡಿ ಫಸ್ಟ್ ಆಂಗ್ಲೋ ಮೈಸೂರು ವಾರ್, ಮರಾಠ ವಾರ್ ಆಗಿರುತ್ತೆ. ಅದಾದ್ಮೇಲೆ ಇವ್ರು ಏನಾಗಿರ್ತಾರೆ, ವೀಕ್ ಆಗಿರ್ತಾರೆ. ಮೈಸೂರು ರೀಜನ್ ಕೂಡ ಏನಿರುತ್ತೆ, ಅಷ್ಟೊಂದು ಏಬಲ್ ಲೀಡರ್ ಇಲ್ದಿರೋದು ಏನಾಗಿರುತ್ತೆ ಅಂದ್ರೆ ವೀಕ್ ಇರುತ್ತೆ. ಈಗ ಇವನಿಗೆ ಏನಾಗುತ್ತೆ ಅಂದ್ರೆ ಈಸಿ ಆಗ್ಬಿಡುತ್ತೆ ಏನಕ್ಕೆ, ವೆಲೆಸ್ಲಿಗೆ ಎಕ್ಸ್ಪಾನ್ಷನ್ ಮಾಡ್ಲಿಕ್ಕೆ. ಅವನು 3 ಪಾಲಿಸಿನ ಇಂಟ್ರೊಡ್ಯೂಸ್ ಮಾಡ್ತಾನೆ. ಏನಕ್ಕೋಸ್ಕರ ಅಂದ್ರೆ 3 ರೀತಿಯಾಗಿ ಏನ್ ಮಾಡ್ತಾನೆ, ಎಕ್ಸ್ಪಾನ್ಷನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾನೆ. ಒಂದು ಸಬ್ಸಿಡರಿ ಅಲೈನ್ಸ್ ಮುಖಾಂತರ. ನೆಕ್ಸ್ಟ್ ನೋಡೋಣ ಹಂಗಂದ್ರೆ ಏನು ಅಂತ. ನೆಕ್ಸ್ಟ್ ವೇಜಿಂಗ್ ಅ ವಾರ್ ಅಗೇನ್ಸ್ಟ್ ನ್ಯೂ ಸ್ಟೇಟ್ಸ್ ಅಂತಂದ್ರೆ ಬೇರೆ ಬೇರೆ ಸ್ಟೇಟ್ಸ್ಗೆ ಏನ್ ಮಾಡುದು, ವಾರ್ನ ಮಾಡ್ಬಿಟ್ಟು ಏನ್ ಮಾಡುದು, ಟೆರಿಟರಿನ ಏನ್ ಮಾಡುದು, ಕಾನ್ಕ್ವರ್ ಮಾಡ್ಕೊಳ್ಳೋದು. ಇನ್ನೊಂದು ಅಡ್ಮಿನಿಸ್ಟ್ರೇಟಿಂಗ್ ದ ಸ್ಟೇಟ್ಸ್ ಡೈರೆಕ್ಟ್ಲಿ ದಟ್ ವರ್ ಅಂಡರ್ ದ ಕಂಟ್ರೋಲ್ ಆಫ್ ಬ್ರಿಟಿಷ್ ಅಂತಾನೆ. ಯಾವುದು ಬ್ರಿಟಿಷ್ ಕಂಟ್ರೋಲ್ ಅಲ್ಲಿ ಇರುತ್ತೆ ಟೆರಿಟರಿನ, ಅದನ್ನ ಏನ್ ಮಾಡೋದು, ಡೈರೆಕ್ಟ್ ಏನ್ ಮಾಡೋದು, ಇವರೇ ಏನ್ ಮಾಡೋದು, ಅಡ್ಮಿನಿಸ್ಟ್ರೇಟರ್ ಮಾಡೋದು. ಇದು 3 ರೀತಿ ಏನ್ ಮಾಡ್ತಾನೆ ಅಂತಂದ್ರೆ ಬ್ರಿಟಿಷ್ ರೂಲ್ನ ಏನ್ ಮಾಡ್ತಾನೆ ಲಾರ್ಡ್ ವೆಲೆಸ್ಲಿ ಎಕ್ಸ್ಪಾನ್ಷನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದರಲ್ಲಿ ಸಬ್ಸಿಡರಿ ಅಲೈನ್ಸ್ ಯಾರು ಇಂಟ್ರೊಡ್ಯೂಸ್ ಮಾಡಿದ್ದು, ಲಾರ್ಡ್ ವೆಲೆಸ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಯಾವಾಗ, 1798 ಅಲ್ಲಿ. ಆರ್ಡರ್ ಟು ಬ್ರಿಂಗ್ ದ ಲೋಕಲ್ ಕಿಂಗ್ಸ್ ಅಂಡರ್ ಇಸ್ ಕಂಟ್ರೋಲ್ ಅಂತಂದ್ರೆ ಅವ್ನು ಏನ್ ಮಾಡ್ಬೇಕಾಗಿರುತ್ತೆ ಅಂದ್ರೆ ಕಿಂಗ್ಸ್ ನ ಏನ್ ಮಾಡ್ಬೇಕಾಗಿರುತ್ತೆ, ಅವ್ನ ಕಂಟ್ರೋಲಿಗೆ ತಗೋಬೇಕಾಗಿರುತ್ತೆ. ಅದಕ್ಕೆ ಏನ್ ಮಾಡ್ತಾನೆ, ಇದನ್ನ ಇಂಟ್ರೊಡ್ಯೂಸ್ ಮಾಡ್ತಾನೆ. ಈಸ್ ದ ಮಿಲಿಟರಿ ಪ್ರೊಟೆಕ್ಷನ್ ಅಗ್ರಿಮೆಂಟ್ ಬಿಟ್ವೀನ್ ದ ಈಸ್ಟ್ ಇಂಡಿಯಾ ಕಂಪನಿ ಅಂಡ್ ಇಂಡಿಯನ್ ಸ್ಟೇಟ್. ಇದೇನಾಗುತ್ತೆ ಅಂದ್ರೆ ಮಿಲಿಟರಿ ಅಗ್ರಿಮೆಂಟ್ ಆಗಿರುತ್ತೆ. ನಾನು ನಿಂಗೆ ಏನ್ ಮಾಡ್ತೀನಿ ಅಂತಂದ್ರೆ ಮಿಲಿಟರಿ ಆರ್ಮಿನ ಪ್ರೊವೈಡ್ ಮಾಡ್ತೀನಿ, ನೀನ್ ಏನ್ ಮಾಡ್ಬೇಕು, ನಾನು ಏನೇನ್ ರೂಲ್ಸ್ ನ ರೆಗ್ಯುಲೇಷನ್ಸ್ ನ ಹೇಳ್ತೀನಿ, ನೀನ್ ಏನ್ ಮಾಡ್ಬೇಕು, ಇದನ್ನ ಫಾಲೋ ಮಾಡಬೇಕು ಅಂತ. ಅದಕ್ಕೆ ಏನೇನ್ ಕಂಡೀಷನ್ಸ್ ಇರುತ್ತೆ, ಸಬ್ಸಿಡರಿ ಅಲೈನ್ಸ್ಗೆ ನೀನ್ ಸೈನ್ ಮಾಡಿದ್ಯಾ ಅಂದ್ರೆ ಏನೇನ್ ಕಂಡೀಷನ್ ನ ಫಾಲೋ ಮಾಡ್ಬೇಕಾಗತ್ತೆ ಅಂದ್ರೆ ದ ಇಂಡಿಯನ್ ಕಿಂಗ್ ಹ್ಯಾಡ್ ಟು ಕೀಪ್ ದ ಬ್ರಿಟಿಷ್ ಆರ್ಮಿ ಇನ್ ದೇರ್ ಕಿಂಗ್ಡಮ್. ಅಂದ್ರೆ ನೀನ್ ಏನ್ ಮಾಡ್ಬೇಕು ಅಂತಂದ್ರೆ ಬ್ರಿಟಿಷ್ ಆರ್ಮಿ ಇರುತ್ತಲ್ಲ, ಅದನ್ನ ಏನ್ ಮಾಡ್ಬೇಕು, ನಿನ್ ಕಿಂಗ್ಡಮ್ ಅಲ್ಲಿ ಏನ್ ಮಾಡ್ಬೇಕು, ಅವರಿಗೆ ಜಾಗ ಕೊಡ್ಬೇಕು. ಮತ್ತೆ ಅವ್ರಿಗೆ ಏನ್ ಮಾಡ್ಬೇಕು, ಅವ್ರಿಗೆ ಏನೇನ್ ಎಕ್ಸ್ಪೆನ್ಸಸ್ ಇದೆ ಅದನ್ನೆಲ್ಲ ಏನ್ ಮಾಡ್ಬೇಕು, ನೀನೇ ಏನ್ ಮಾಡ್ಬೇಕು, ನೋಡ್ಕೋಬೇಕು. ದ ಸ್ಟೇಟ್ ಕನ್ಸರ್ನ್ ಹ್ಯಾಡ್ ಟು ಬಿಯರ್ ದ ಎಕ್ಸ್ಪೆನ್ಸಸ್ ಆಫ್ ದ ಆರ್ಮಿ and the wages of the soldiers and also had to give a certain revenue land well ಅಂತ ಹೇಳ್ತಾರೆ. ಅಂದ್ರೆ ಏನ್ ಮಾಡ್ಬೇಕಂತಂದ್ರೆ ನೀನ್ ಏನ್ ಮಾಡ್ಬೇಕು, ಅವ್ರಿಗೆ ಇರಕ್ ಜಾಗನೂ ಕೊಡ್ಬೇಕು. ಅದಾದ್ಮೇಲೆ ಏನ್ ಮಾಡ್ಬೇಕು, ಅವ್ರಿಗೆ ಏನ್ ಮಾಡ್ಬೇಕಂತಂದ್ರೆ ಅವ್ರದ್ದು ಏನೇನ್ ಎಕ್ಸ್ಪೆನ್ಸ್ ಆಗುತ್ತೆ, ಆರ್ಮಿಲಿ ಯಾರ್ಯಾರು ಸೋಲ್ಜರ್ಸ್ ಇರ್ತಾರೆ ಅವ್ರದ್ದು ಎಕ್ಸ್ಪೆನ್ಸ್ ಕೂಡ ಏನ್ ಮಾಡ್ಬೇಕು, ನೀನೇ ಬೇರ್ ಮಾಡ್ಬೇಕು ಅಂತ ಏನ್ ಮಾಡ್ತಾರೆ, ರೂಲ್ಸ್ ನ ಕಂಡೀಷನ್ಸ್ ಇರುತ್ತೆ. ಇನ್ನೊಂದು ಏನಂತಂದ್ರೆ ದ ಕಿಂಗ್ ಹ್ಯಾಡ್ ಟು ಹ್ಯಾವ್ ಅ ಬ್ರಿಟಿಷ್ ರೆಸಿಡೆಂಟ್ ಇನ್ ಅ ಕೋರ್ಟ್ ಅಂತಂದ್ರೆ ಒಂದ್ ಬ್ರಿಟಿಷ್ ರೆಸಿಡೆಂಟ್ ಇರ್ತಾನೆ. ಏನಕ್ಕೆ ಅಂತಂದ್ರೆ ಕಿಂಗ್ ಏನಾದ್ರು ಕಾನ್ಸ್ಪರೆನ್ಸಿ ಮಾಡ್ದ ಅಂತಂದ್ರೆ, ಯಾರು ಅಪೋಸಿಟ್ ಅಂದ್ರೆ ಬ್ರಿಟಿಷ್ ಅಪೋಸಿಟ್ ಮಾಡ್ದ ಅಂತಾನೆ ಅವ್ರಿಗೆ ಹೇಳಕ್ ಯಾರಾದ್ರೂ ಒಬ್ರು ಬೇಕಿತ್ತಲ್ಲ, ಅದಕ್ಕೋಸ್ಕರ ಈ ಕಂಡೀಷನ್ ನ ಹಾಕಿರ್ತಾರೆ. ಅಂದ್ರೆ ಈ ರೆಸಿಡೆಂಟ್ ಇದ್ದ ಅಂತಾನೆ ಏನಾಗುತ್ತೆ, ಏನೇ ಪ್ರಾಬ್ಲಮ್ಸ್ ಬಂದ್ರು ಏನಾಗುತ್ತೆ, ಏನಾದ್ರು ಕಾನ್ಸ್ಪರೆನ್ಸಿ ಮಾಡ್ತಿದ್ರು ಅಂದ್ರೆ ಯಾರು ಅಪೋಸಿಟ್, ಬ್ರಿಟಿಷ್ ಅಪೋಸಿಟ್, ಫಸ್ಟೇ ಗೊತ್ತಾಗ್ಲಿ ಅಂತ ಏನ್ ಮಾಡ್ತಾರೆ, ಈ ಕಂಡೀಷನ್ ಕೂಡ ಹಾಕಿರ್ತಾರೆ. ದ ಕಿಂಗ್ ಕುಡ್ ನಾಟ್ ಅಪಾಯಿಂಟ್ ಎನಿ ಅದರ್ ಯುರೋಪಿಯನ್ ವಿತೌಟ್ ಇಸ್ ಪರ್ಮಿಷನ್ ಆಫ್ ಬ್ರಿಟಿಷ್. ಅಂದ್ರೆ ಬೇರೆ ಎಲ್ಲ ಯುರೋಪಿಯನ್ಸ್ ಇರ್ತಾರಲ್ವಾ, ನೋಡಿದ್ವಲ್ಲ, ಪೋರ್ಚುಗೀಸ್ ಆಗಿರ್ಬೋದು, ಫ್ರೆಂಚ್ ಆಗಿರ್ಬೋದು, ಯಾರನ್ನು ಕೂಡ ಏನ್ ಮಾಡಂಗಿಲ್ಲ, ಇವನು ಅಪಾಯಿಂಟ್ ಮಾಡೋ ಹಾಗಿಲ್ಲ. ಯಾರ್ ಪರ್ಮಿಷನ್ ತಗೋಬೇಕು, ಬ್ರಿಟಿಷ್ ಪರ್ಮಿಷನ್ ತಗೊಂಡೇ ಏನ್ ಮಾಡ್ಬೇಕು, ಅವ್ರನ್ನ ಅಪಾಯಿಂಟ್ ಮಾಡ್ಬೇಕಾಗತ್ತೆ. ಯಾವ್ದಾದ್ರು ಅಗ್ರಿಮೆಂಟ್ ನ ಸೈನ್ ಮಾಡ್ಬೇಕು ಅಂತಂದ್ರೆ ಇವ್ರ ಪರ್ಮಿಷನ್, ಅಂದ್ರೆ ಗವರ್ನರ್ ಜನರಲ್ ಇರ್ತಾರಲ್ಲ, ಇವ್ರ ಪರ್ಮಿಷನ್ ಏನಿರುತ್ತೆ, ಮ್ಯಾಂಡೇಟರಿ ಇರುತ್ತೆ. ಇವ್ರ ಪರ್ಮಿಷನ್ ಇಲ್ಲದೆ ಯಾವುದೇ ತರ ಅಗ್ರಿಮೆಂಟ್ ಕೂಡ ಏನಾಗಂಗಿಲ್ಲ, ಇವರು ಸೈನ್ ಮಾಡೋ ಹಾಗಿರಲ್ಲ. ಇನ್ ರಿಟರ್ನ್ ಆಲ್ ದೀಸ್ ಸರ್ವಿಸಸ್, ಅಂದ್ರೆ ಇದೆಲ್ಲದನ್ನು ನೀವು ಫಾಲೋ ಮಾಡಿದ್ರಿ ಅಂತಂದ್ರೆ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಆಫರ್ ಅ ಪ್ರೊಟೆಕ್ಷನ್ ಟು ದ ಸ್ಟೇಟ್ಸ್ ಫ್ರಮ್ ಎನಿ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಅಗ್ರೆಷನ್ ಅಂತಂದ್ರೆ ನೀನ್ ಇಷ್ಟೆಲ್ಲ ನೀನ್ ಫಾಲೋ ಮಾಡಿ ಈ ಸಬ್ಸಿಡರಿ ಅಲೈನ್ಸ್ ಒಪ್ಕೊಂಡೆ ಅಂತಂದ್ರೆ ನಾನು ಏನ್ ಮಾಡ್ತೀನಿ, ನಿನಗೆ ಪ್ರೊಟೆಕ್ಷನ್ ಕೊಡ್ತೀನಿ, ಕಂಪ್ಲೀಟ್ ಪ್ರೊಟೆಕ್ಷನ್ ಕೊಡ್ತೀನಿ ಅಂತ ಯಾರು ಹೇಳ್ತಾರೆ, ಬ್ರಿಟಿಷ್ ಕೊಡ್ತಾರೆ. ಏನು ಅಂತಂದ್ರೆ ಬೇರೆ ರಾಜ್ಯ ಏನಾದ್ರು ನಿನ್ ಮೇಲೆ ವಾರ್ ಮಾಡಿತ್ತು ಅಂದ್ರೆ, ಅಥವಾ ನಿಮ್ ಇಂಟರ್ನಲ್ ಏನಾದ್ರು ನಿಮ್ಗಳ ಮಧ್ಯೆ ಏನಾದ್ರು ಜಗಳ ಆಯ್ತು ಅಂದ್ರೂ ಕೂಡ ಏನ್ ಮಾಡ್ತೀನಿ, ನಾನು ನಿಮಗೆ ಬಂದು ಸಪೋರ್ಟ್ ಮಾಡ್ತೀನಿ ಅಂತ ಯಾರು ಹೇಳ್ತಾರೆ, ಬ್ರಿಟಿಷ್ ಹೇಳ್ತಾರೆ. ಇದನ್ನ ಏನಂತ ಕರಿತೀವಿ, ಸಬ್ಸಿಡರಿ ಅಲೈನ್ಸ್ ಅಂತ ಹೇಳ್ತೀವಿ. ಇದೆಲ್ಲ ನೋಡಿದ್ವಲ್ಲ, ಇದೆಲ್ಲ ಕಂಡೀಷನ್ಸ್ ಇದು ಅಂತಂದ್ರೆ ಸಬ್ಸಿಡರಿ ಅಲೈನ್ಸ್ ಟ್ರೀಟಿ ಸೈನ್ ಮಾಡಿದ್ರೆ ಏನೇನು ಕಂಡೀಷನ್ನ ಫಾಲೋ ಮಾಡಬೇಕು, ನಾವೇನ್ ಮಾಡ್ತೀವಿ, ನಿಮಗೆ ಮಿಲಿಟರಿ ಸಪೋರ್ಟ್ನ ಏನ್ ಮಾಡ್ತೀವಿ, ಪ್ರೊವೈಡ್ ಮಾಡ್ತೀವಿ ಅಂತ. ನೆಕ್ಸ್ಟ್, ವೈ ದಿಸ್ ಪಾಲಿಸಿ ಬಿಕಮ್ ಇಂಪಾರ್ಟೆಂಟ್ ಟು ಬ್ರಿಟಿಷ್. ಅಂದ್ರೆ ಈ ಪಾಲಿಸಿ ಯಾಕೆ ಇಂಪಾರ್ಟೆಂಟ್ ಆಯ್ತು ಹಾಗಾದ್ರೆ? ಈಗ ಸಬ್ಸಿಡರಿ ಅಲೈನ್ಸ್ ಅಂತ ಹೇಳಿದ್ವಿ, ಇದರಿಂದ ಏನ್ ಯೂಸ್ ಆಯ್ತು ಬ್ರಿಟಿಷ್ಗೆ ಅಂತಂದ್ರೆ, ಸಬ್ಸಿಡರಿ ಅಲೈನ್ಸ್ ದೇ ಕುಡ್ ಪ್ಲೇಸ್ ದ ಇಂಡಿಯನ್ ಸ್ಟೇಟ್ ಅಂಡರ್ ದೇ ಕಂಟ್ರೋಲ್ ಅಂತಂದ್ರೆ ಇಂಡಿಯನ್ ಸ್ಟೇಟ್, ಇಂಡಿಯನ್ ಕಿಂಗ್ಡಮ್ಸ್ ಏನಾಯ್ತು, ಎಲ್ಲ ಬ್ರಿಟಿಷ್ ಕಂಟ್ರೋಲ್ಗೆ ಬರ್ತಾ ಹೋಯ್ತು ಒಂದೊಂದಾಗೆ. ಮೈಂಟೆನೆನ್ಸ್ ಆಫ್ ಆರ್ಮಿ ಬಿಕಮ್ ಈಸಿ. ಅಂದ್ರೆ ಈ ಸಬ್ಸಿಡರಿ ಅಲೈನ್ಸ್ ಪ್ರಕಾರ ಏನಂತ ಹೇಳಿದ್ರು, ಮಿಲಿಟರಿಗೆ ಜಾಗನ ನೀವೇ ಕೊಡಬೇಕು. ಅದಾದ್ಮೇಲೆ ಏನ್ ಮಾಡ್ಬೇಕು, ಜಾಗ ಜೊತೆಗೆ ಅವ್ರ ಎಕ್ಸ್ಪೆನ್ಸಸ್ ಕೂಡ ಏನ್ ಮಾಡ್ಬೇಕಾಗಿರುತ್ತೆ, ಅವರೇ ಬೇರ್ ಮಾಡ್ಬೇಕಾಗಿರುತ್ತೆ. ಅವಾಗ ಏನಾಯ್ತು, ಅವ್ರದ್ದು ಆರ್ಮಿದು ಎಕ್ಸ್ಪೆನ್ಸಸ್ ಏನಾಯ್ತು, ಕಮ್ಮಿ ಆಯ್ತು, ಮೈಂಟೆನೆನ್ಸ್ ಏನಾಯ್ತು, ಈಸಿ ಆಗ್ತಾ ಹೋಗುತ್ತೆ.
ದೀಸ್ ಲೆಡ್ ಟು ಇಂಡಿಯನ್ ಸ್ಟೇಟ್ ಟು ಫೇಸ್ ಎಕನಾಮಿಕ್ ಎಕ್ಸ್ಪ್ಲಾಟೇಷನ್ ಬೈ ಬ್ರಿಟಿಷ್ ಅಂತಂದ್ರೆ ಇದರಿಂದ ಏನಾಯ್ತು, ಬ್ರಿಟಿಷ್ಗೆ ಯೂಸ್ ಆಯಿತು, ಬಟ್ ಇಂಡಿಯನ್ಸಿಗೆ ಏನಾಯ್ತು ಅಂದ್ರೆ ಎಕನಾಮಿಕ್ ಎಕ್ಸ್ಪ್ಲಾಟೇಷನ್ ಆಯಿತು. ಅಂದ್ರೆ ನಮ್ಮ ರಿಸೋರ್ಸಸ್ನ ನಾವು ಯೂಸ್ ಮಾಡಿಕೊಂಡು ಬ್ರಿಟಿಷ್ಗೆ ಏನು ಮಾಡ್ತಾ ಹೋಗ್ತೀವಿ, ಕೊಡ್ಬೇಕಾಗತ್ತಲ್ವಾ. ಈಗ ಆರ್ಮಿನ ಯಾವ್ದ್ರಿಂದ ನೋಡ್ಕೋತಾರೆ, ಆರ್ಮಿನ ಮೈಂಟೈನ್ ಮಾಡಬೇಕು ಅಂದ್ರೆ ಎಲ್ಲೇ ರಿಸೋರ್ಸಸ್ನ ಯೂಸ್ ಮಾಡ್ಕೋತಿದ್ದಾರೆ, ಇಂಡಿಯನ್ ರಿಸೋರ್ಸಸ್ನ ಯೂಸ್ ಮಾಡ್ಕೋತಾ ಇದ್ದಾರೆ. ಇದರಿಂದ ಏನಾಯ್ತು, ಎಕನಾಮಿಕ್ ಎಕ್ಸ್ಪ್ಲಾಯಿಟೇಷನ್ ಆಯಿತು ಅಂತ ಹೇಳ್ತೀವಿ. ಆಯ್ತಾ. ನೆಕ್ಸ್ಟ್ ಸೆಕೆಂಡ್ ಆಂಗ್ಲೋ ಮರಾಠ ವಾರ್ 1803 ಇಂದ 1805 ತನಕ ಆಗುತ್ತೆ. ಈ ವಾರ್ ಏನಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ, ಮರಾಠ ಇಷ್ಟು 20 ಇಯರ್ಸ್ ಗ್ಯಾಪ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಬ್ರಿಟಿಷ್ ಏನ್ ಮಾಡ್ತಿರ್ತಾರೆ, ಮೇಜರ್ಲಿ ಸದರ್ನ್ ಇಂಡಿಯಾಗೆ ಏನ್ ಮಾಡ್ತಾರೆ, ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಅಂದ್ರೆ ಸದರ್ನ್ ಇಂಡಿಯಾದಲ್ಲಿ ಏನ್ ಮಾಡ್ತಿರ್ತಾರೆ, ಇವ್ರು ಎಕ್ಸ್ಪಾನ್ಷನ್ ನ ಸ್ಟಾರ್ಟ್ ಮಾಡ್ತಿರ್ತಾರೆ. ಆದ್ರೆ ಈ ಟೈಮಲ್ಲಿ ಏನಾಗುತ್ತೆ ಅಂದ್ರೆ, ಈ ಮರಾಠಸ್ ಅಲ್ಲಿ ಏನಾಗುತ್ತೆ 4 ಡಿವಿಷನ್ಸ್ ಆಗ್ಬಿಟ್ಟಿರುತ್ತೆ. ಓಲ್ಕರ್ ಫ್ಯಾಮಿಲಿ ಆಗಿರ್ಬೋದು, ಸಿಂಧಿಯಾ ಆಗಿರ್ಬೋದು, ಗಾಯಕ್ವಾಡ್ ಆಗಿರ್ಬೋದು, ಈ ತರ ಏನಾಗಿರುತ್ತೆ ಅಂದ್ರೆ ಬೋನ್ಸಲೆ ಆಗಿರ್ಬೋದು, ಈ ತರ 4 ಡಿವಿಷನ್ ಆಗ್ಬಿಟ್ಟಿರುತ್ತೆ. ಇವ್ರ ಮಧ್ಯೆ ಏನಾಗುತ್ತೆ ಅಂದ್ರೆ ಪವರ್ಗೋಸ್ಕರ ಏನಾಗುತ್ತೆ ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆಗಿರುತ್ತೆ. ಅದರಿಂದ ಏನಾಗುತ್ತೆ 2 ಫ್ಯಾಮಿಲಿ ಮಧ್ಯೆ ಅಂದ್ರೆ ಯಶವಂತ್ ರಾವ್ ಓಲ್ಕರ್ ಮತ್ತೆ ದೌಲತ್ ರಾವ್ ಆಫ್ ಸಿಂಧಿಯಾ ಫ್ಯಾಮಿಲಿ ಮಧ್ಯೆ ಏನಾಗುತ್ತೆ ಕ್ಲಾಶಸ್ ಸ್ಟಾರ್ಟ್ ಆಗುತ್ತೆ. ಪವರ್ಗೋಸ್ಕರ ಏನಾಗುತ್ತೆ ಜಗಳ ಆಗ್ತಾ ಹೋಗುತ್ತೆ, ವಾರ್ ಸ್ಟಾರ್ಟ್ ಆಗುತ್ತೆ. ಬೋತ್ ವಾಂಟೆಡ್ ಟು ಎಸ್ಟಾಬ್ಲಿಷ್ ಕಂಟ್ರೋಲ್ ಓವರ್ ದ ಪೇಶ್ವಾ ಬಾಜಿರಾವ್ ಟು ಅಂತಂದ್ರೆ ಇವ್ರು ಏನ್ ಮಾಡಿರ್ತಾರೆ ಅಂದ್ರೆ, ಈ ಟೈಮಲ್ಲಿ ಪೇಶ್ವಾ ಯಾರು ಇರ್ತಾರೆ, ಬಾಜಿರಾವ್ ಟು ಇರ್ತಾರೆ. ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಇಲ್ಲಿ ಏನ್ ಮಾಡ್ಬೇಕಾಗಿರುತ್ತೆ, ಈ ರೀಜನ್ ಅಲ್ಲಿ ಏನಾಗಿರುತ್ತೆ, ಈ ಫ್ಯಾಮಿಲಿ ನಾನ್ ಕಂಟ್ರೋಲ್ ಮಾಡ್ಬೇಕಂತ ಹೋಗ್ತಾರೆ, ಈ ಫ್ಯಾಮಿಲಿ ನನ್ ಜಾಸ್ತಿ ಇನ್ಫ್ಲುಯೆನ್ಸ್ ಎಲ್ಲಿರ್ಬೇಕು, ಇಲ್ಲಿ ಪೇಶ್ವಾದ ಮೇಲೆ ಇರಬೇಕು, ಈ ರೀಜನ್ ಮೇಲೆ ಇರ್ಬೇಕಂತ ಏನಾಗ್ತಾರೆ, ಇಬ್ರು ಮಧ್ಯೆ ಏನಾಗುತ್ತೆ ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. In 1802 army of Olkar defeated the armies of ಸಿಂಧಿಯಾ ಅಂಡ್ ಪೇಶ್ವಾ ಅಂತಂದ್ರೆ ಸಿಂಧಿಯಾ ಮತ್ತೆ ಪೇಶ್ವಾ ಇಬ್ರು ಸೇರ್ಬಿಟ್ಟು ಏನ್ ಮಾಡಿರ್ತಾರೆ, ಓಲ್ಕರ್ ಜೊತೆ ಏನ್ ಮಾಡ್ತಾರೆ, ವಾರ್ನ ಸ್ಟಾರ್ಟ್ ಮಾಡ್ತಾರೆ. ಬಟ್ ಓಲ್ಕರ್ ಏನಾಗಿರ್ತಾರೆ ಅಂದ್ರೆ ತುಂಬಾ ಸ್ಟ್ರಾಂಗ್ ಇರ್ತಾರೆ. ಯಾರು, ಯಶವಂತ್ ರಾವ್ ಓಲ್ಕರ್ ಇರ್ತಾರಲ್ಲ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಇವ್ರನ್ನ ಏನ್ ಮಾಡ್ತಾರೆ, ಸಿಂಧಿಯಾ ಮತ್ತೆ ಪೇಶ್ವಾ ಯಾರು ಇರ್ತಾರೆ, ಬಾಜಿರಾವ್ನ ಏನ್ ಮಾಡ್ತಾರೆ, ಅವರು ಸೋಲಿಸ್ತಾರೆ. ಪೇಶ್ವಾ ಯಾರು, ಬಾಜಿರಾವ್ ಎಂಟರ್ಡ್ ದ ಸಬ್ಸಿಡರಿ ಅಲಯನ್ಸಸ್ ಆಫ್ ದ ಲಾರ್ಡ್ ವೆಲೆಸ್ಲಿ ಅಕ್ಸೆಪ್ಟಿಂಗ್ ದ ಟ್ರೀಟಿ ಆಫ್ ಬೇಸಿನ್ ಅಂತ ಏನ್ ಮಾಡ್ತಾರೆ, ಪೇಶ್ವಾ ಗೊತ್ತಾಗುತ್ತೆ ಈಗ ಹೋಲ್ಕರ್ ಗೆದ್ದಿದ್ದಾನೆ, ಇವ್ನ ಏನ್ ಮಾಡಕ್ಕಾಗಲ್ಲ, ನಾನು ಸೋಲ್ಸ್ಲಿಕ್ಕೆ ಆಗಲ್ಲ ಅಂತ ಏನ್ ಮಾಡ್ತಾನೆ, ಪೇಶ್ವಾ ಬಾಜಿರಾವ್ ಟು ಇರ್ತಾರಲ್ಲ ಇವ್ನ ಏನ್ ಮಾಡ್ತಾರೆ, ಬ್ರಿಟಿಷರ ಜೊತೆಗೆ ಏನ್ ಮಾಡ್ತಾರೆ, ಸಬ್ಸಿಡರಿ ಅಲಯನ್ಸ್ ನ ಏನ್ ಮಾಡ್ತಾರೆ, ಸೈನ್ ಮಾಡ್ತಾರೆ. ಸಬ್ಸಿಡರಿ ಅಲಯನ್ಸ್ ಅಂದ್ರೆ ನಾವು ನೋಡಿದ್ವಿ, ಆಲ್ಮೋಸ್ಟ್ ಕಂಪ್ಲೀಟ್ ಕಂಟ್ರೋಲ್ ಯಾರಿಗೆ ಕೊಟ್ಟಂಗಾಗುತ್ತೆ, ಅವಾಗ ಬ್ರಿಟಿಷ್ ಕೊಟ್ಟಂಗಾಗುತ್ತೆ. ಅವ್ರ ಆರ್ಮಿನ ಇವರೇ ನೋಡ್ಕೋಬೇಕಾಗತ್ತೆ. ಬಟ್ ಅವ್ರು ಏನ್ ಮಾಡ್ತಾರೆ, ಜಸ್ಟ್ ಮಿಲಿಟರಿ ಸಪೋರ್ಟ್ ಅಷ್ಟೇ ಮಾಡ್ತಿರ್ತಾರೆ. ಈಗ ಇದೇನಾಗುತ್ತೆ ಅಂದ್ರೆ, ನೆಕ್ಸ್ಟ್ ದ ಟ್ರೀಟಿ ಆಫ್ ಬೇಸಿನ ಸೈನ್ ಮಾಡಿ ಇವರು ಸಬ್ಸಿಡರಿ ಅಲಯನ್ಸ್ ನ ಏನ್ ಮಾಡ್ತಾರೆ, ಪೇಶ್ವಾ ಇರ್ತಾರಲ್ಲ ಬಾಜಿರಾವ್ ಟು ಏನ್ ಮಾಡ್ತಾರೆ, ಅಕ್ಸೆಪ್ಟ್ ಮಾಡ್ಕೋತಾರೆ. ಹೋಲ್ಕರ್, ಗ್ವಾಲಿಯರ್, ಬನ್ಸೋಲೆ ಫ್ಯಾಮಿಲೀಸ್ ಅಪೋಸ್ ದಿಸ್ ಟ್ರೀಟಿ ಅಂತಂದ್ರೆ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಈ ಬ್ರಿಟಿಷ್ ಅಂಡರ್ ಅಲ್ಲಿ ನಮಗೆ ಇರಕ್ ಏನಿಲ್ಲ, ಒಪ್ಪಿಗೆ ಇಲ್ಲ, ಅಂದ್ರೆ ಯಾರ್ದೋ ಅಂಡರ್ ಅಲ್ಲಿ ಯಾರ್ದೋ ಕಂಟ್ರೋಲ್ ಅಲ್ಲಿ ನಾವ್ ಇರ್ಬೇಕಾಗತ್ತೆ. ಸಬ್ಸಿಡರಿ ಅಲಯನ್ಸ್ ಗೆ ಇವ್ರು ಸೈನ್ ಮಾಡಿರೋದು ಯಾರು, ಪೇಶ್ವಾ ಸೈನ್ ಮಾಡಿರೋದು, ಇವ್ರಿಗೆ ಏನಾಗಲ್ಲ, ಈ ಫ್ಯಾಮಿಲಿ ಅವ್ರಿಗೆ ಇಷ್ಟ ಆಗಲ್ಲ. ಲಾರ್ಡ್ ವೆಲೆಸ್ಲಿ ಡಿಫಿಟೆಡ್ ದ ಆರ್ಮೀಸ್ ಆಫ್ ಮರಾಠಾ ಫ್ಯಾಮಿಲೀಸ್ ಫ್ರಮ್ 1803 ಇಂದ 5 ತನಕ. ಅಂದ್ರೆ ಏನಾಗುತ್ತೆ, ಈ ಫ್ಯಾಮಿಲಿ ಜೊತೆ ಏನಾಗುತ್ತೆ ಅಂದ್ರೆ ಕಂಟಿನ್ಯೂಸ್ ಏನಾಗುತ್ತೆ, ವಾರ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಇಬ್ರು ನಡುವೆ ಏನಾಗ್ತಾ ಹೋಗುತ್ತೆ, ವಾರ್ ಸ್ಟಾರ್ಟ್ ಆಗುತ್ತೆ. ಅದಾದ್ಮೇಲೆ ಏನ್ ಮಾಡ್ತಾರೆ, ಲಾರ್ಡ್ ವೆಲೆಸ್ಲಿ ಏನ್ ಮಾಡ್ತಾನೆ ಅಂತಂದ್ರೆ ಇವ್ರೆಲ್ಲಾನು ಸೋಲಿಸ್ತಾನೆ. ಬಟ್ ಅದು ಏನ್ ಮಾಡಕ್ಕಾಗಲ್ಲ ಅಂದ್ರೆ, ತುಂಬಾ ದಿನ ಆಗೋಕ್ಕೂ ಏನಾಗುತ್ತೆ, ಫಿನಾನ್ಷಿಯಲ್ ಬರ್ಡನ್ ಆಗ್ತಾ ಹೋಗುತ್ತೆ. ಯಾರಿಗೆ, ವೆಲೆಸ್ಲಿಗೆ ಏನಾಗುತ್ತೆ, ಬರ್ಡನ್ ಆಗುತ್ತೆ. ಅವ್ನು ಏನ್ ಮಾಡ್ತಾನೆ ಅಂತಂದ್ರೆ ರಿಸೈನ್ ಮಾಡ್ಬಿಟ್ಟು ಗವರ್ನರ್ ಪೋಸ್ಟಿಗೆ ರಿಸೈನ್ ಮಾಡಿ ಏನ್ ಮಾಡ್ತಾನೆ, ಇಂಗ್ಲೆಂಡ್ಗೆ ಏನಾಗ್ತಾನೆ, ರಿಟರ್ನ್ ಆಗ್ತಾನೆ. ಅಲ್ಲಿಗೆ ಏನಾಗುತ್ತೆ, ಸೆಕೆಂಡ್ ಆಂಗ್ಲೋ ಮರಾಠ ವಾರ್ ಏನಾಗುತ್ತೆ, ಅಲ್ಲಿಗೆ ನಿಂತೋಗ್ಬಿಡತ್ತೆ. ನೆಕ್ಸ್ಟ್ ಥರ್ಡ್ ಆಂಗ್ಲೋ ಮರಾಠ ವಾರ್ 1803 ಇಂದ 1805 ತನಕ ಆಗುತ್ತೆ. ಅಂದ್ರೆ ನಾನು ಅವಾಗಲೇ ಹೇಳಿದೆ, ಮರಾಠ ಫ್ಯಾಮಿಲಿ ಏನಾಗಿತ್ತು, ಡಿವಿಷನ್ ಆಗಿತ್ತು. ಅವಾಗ ಏನ್ ಮಾಡಿದ್ರು ಅವರು, ಅವರಿಗೋಸ್ಕರ ಅವ್ರ ಮಧ್ಯೆ ಕಿತ್ತಾಡ್ಬಿಟ್ಟು ಏನಾಯ್ತು, ಸೆಕೆಂಡ್ ಆಂಗ್ಲೋ ಮರಾಠ ವಾರ್ ಆಯ್ತು. ಬಟ್ ಈಗ ಏನಾಯ್ತು ಅಂದ್ರೆ, ಇವ್ರಿಗೆ ಏನ್ ಅರ್ಥ ಆಗುತ್ತೆ ಅಂದ್ರೆ, ನಾವ್ ಏನಾಗ್ತಿದೀವಿ ಅಂತಂದ್ರೆ, ನಾವೇ ಜಗಳ ಆಡ್ಕೊಂಡು ನಮ್ಮಲ್ಲಿ ಯೂನಿಟಿ ಇಲ್ಲದೆ ಏನಾಯ್ತು, ಇವಾಗ ಇವ್ರು ಏನ್ ಮಾಡ್ತಿದ್ರೆ, ಬ್ರಿಟಿಷ್ ಏನ್ ಮಾಡ್ತಿದ್ರೆ, ಎಲ್ಲದನ್ನು ಕಾನ್ಕ್ವರ್ ಮಾಡ್ಕೋತಾ ಹೋಗ್ತಿದ್ದಾರೆ. ನಾವ್ ಇವ್ರ ಅಂಡರ್ ಅಲ್ಲಿ ಇರ್ಬೇಕಾಗತ್ತೆ. ನಾನು ಏನ್ ಮಾಡಿದೀನಿ, ಸಬ್ಸಿಡರಿ ಅಲಯನ್ಸ್ ಕೂಡ ಏನ್ ಮಾಡಿದ್ದಾರೆ, ಇವರು ಸೈನ್ ಮಾಡ್ಬಿಟ್ಟಿದ್ದಾರೆ. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ, ಇವರಿಗೆ ಡಿಪೆಂಡೆನ್ಸಿ ಇಷ್ಟ ಆಗಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ಇವ್ರು ಎಲ್ಲ ಒಟ್ಟಿಗೆ ಸೇರ್ಕೊಬಿಟ್ಟು, ಯಾವ್ದು ಡಿವಿಷನ್ ಮಾಡ್ಕೊಂಡಿರ್ತಾರಲ್ವ ಮರಾಠಾಸು, ಎಲ್ಲ ಒಟ್ಟಿಗೆ ಆಗ್ಬಿಟ್ಟು ಏನ್ ಮಾಡ್ತಾರೆ, ಬ್ರಿಟಿಷ್ ಅಪೋಸಿಟ್ ನಿಂತ್ಕೋತಾರೆ. ನಮಗೇನ್ ಬೇಕು, ಸಬ್ಸಿಡರಿ ಅಲಯನ್ಸ್ ಬೇಡ, ನಮಗೇನ್ ಬೇಕು, ಓನ್ ಕಿಂಗ್ಡಮ್ ಬೇಕಂತ ಏನ್ ಮಾಡ್ತಾರೆ, ಥರ್ಡ್ ಆಂಗ್ಲೋ ಮರಾಠ ವಾರ್ನ ಏನ್ ಮಾಡ್ತಾರೆ, ಸ್ಟಾರ್ಟ್ ಮಾಡ್ತಾರೆ. Maratha families tried to protect their independence and honor the Peshwa attempted to free himself from the Duchess of English ಅಂತ ಏನ್ ಹೇಳ್ತಾರೆ ಅಂದ್ರೆ, ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಇವ್ರ ಇಂಡಿಪೆಂಡೆನ್ಸ್ ಬೇಕಿರುತ್ತೆ. ಇವರಿಗೆ ಗೌರವ ಅಂತಂದ್ರೆ ಏನು, ಯಾರೋ ಅಂಡರ್ ಅಲ್ಲಿ ಇದ್ರೆ ಅದು ಗೌರವ ಅಂತ ಅನ್ಸ್ಕೊಳುತ್ತಾ, ಆಗಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ನನಗೇನ್ ಬೇಕು, ನಂದೇ ಗೌರವ ಇರ್ಬೇಕು ಅಂತಂದ್ರೆ, ನಂದೇ ಕಿಂಗ್ಡಮ್ ಇರ್ಬೇಕು ಅಂತ ಏನ್ ಮಾಡ್ತಾರೆ, ಇವರು ಸಬ್ಸಿಡರಿ ಅಲಯನ್ಸ್ ನ ಅಪೋಸಿಟ್ ಮಾಡಿ ಏನ್ ಮಾಡ್ತಾರೆ, ಮತ್ತೆ ಆ ಪ್ರಾವಿನ್ಸಸ್ ನ ಎಲ್ಲ ಏನ್ ಮಾಡ್ಕೋಬೇಕು, ಕಾನ್ಕ್ವರ್ ಮಾಡ್ಕೋಬೇಕು, ರೀಕ್ಯಾಪ್ಚರ್ ಮಾಡ್ಬೇಕು ಅಂತ ಏನ್ ಮಾಡ್ತಾರೆ, ಸ್ಟಾರ್ಟ್ ಮಾಡ್ತಾರೆ.
In 1817, ಪೇಶ್ವಾ ಅಟ್ಯಾಕ್ಡ್ ದ ಬ್ರಿಟಿಷ್ ರೆಸಿಡೆನ್ಸಿ ಇನ್ ಪೂನಾ ಅಂಡ್ ಬರ್ನ್ಟ್ ಇಟ್ ಡೌನ್ ಅಂತ ಹೇಳ್ತಾರೆ. ಪೇಶ್ವಾ ಏನ್ ಮಾಡ್ತಾರೆ ಅಂದ್ರೆ ಬ್ರಿಟಿಷ್ ರೆಸಿಡೆನ್ಸಿ ಇರುತ್ತೆ, ಅದನ್ನ ಅಟ್ಯಾಕ್ ಮಾಡ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ ಅದನ್ನ ಬರ್ನ್ ಮಾಡ್ಬಿಡ್ತಾರೆ. ನೆಕ್ಸ್ಟ್, ಆಪಾ ಸಾಹೇಬ್ ಆಫ್ ನಾಗ್ಪುರ್ ಅಂಡ್ ಮಾಲರ್ ರಾವ್ ಹೋಲ್ಕರ್ ರೆಬಲ್ ಅಗೇನೆಸ್ಟ್ ದ ಬ್ರಿಟಿಷ್ ಅಂತಾರೆ. ಈಗ ಆಪಾ ಸಾಹೇಬ್ ಇದಾರಲ್ಲ ಇವರು ಮತ್ತೆ ಮಾಲ್ಹರ್ ರಾವ್ ಇದಾರಲ್ಲ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಬ್ರಿಟಿಷ್ ಅಗೇನೆಸ್ಟ್ ಏನ್ ಮಾಡ್ತಾರೆ, ಅಪೋಸ್ ಮಾಡ್ತಾರೆ. ಅಂತಂದ್ರೆ ನೀವೇನ್ ಮಾಡಿದೀರಾ, ನಾವು ನಿಮ್ಮ ಅಂಡರಲ್ಲಿ ಇರಲ್ಲ, ನಮಗೆ ಏನ್ ಬೇಕು, ಓನ್ ಟೆರಿಟರಿ ಬೇಕು ಅಂತ. ನೆಕ್ಸ್ಟ್, ಪೇಶ್ವಾ ಬಾಜಿರಾವ್ ಟು ಫಾಟ್ ಅಗೇನೆಸ್ಟ್ ದ ಬ್ರಿಟಿಷ್ ಅಟ್ ಕಾರ್ಗಾನ್ ಅಂಡ್ ಅಸ್ತಿ ಅಂಡ್ ಲೇಟರ್ ಸರೆಂಡರ್ ಟು ದ ಬ್ರಿಟಿಷ್. ಅಂದ್ರೆ ಏನ್ ಮಾಡ್ತಾರೆ, ಬಾಜಿರಾವ್ ಟು ಏನ್ ಮಾಡ್ತಾರೆ, ಬ್ರಿಟಿಷ್ ಜೊತೆ ಯುದ್ಧ ಮಾಡ್ತಾರೆ. ಬಟ್ ಫೈನಲಿ ಏನಾಗುತ್ತೆ ಅಂದ್ರೆ ಕೋರ್ಗಾನ್ ಮತ್ತೆ ಅಸ್ತಿಲಿ ಏನ್ ಮಾಡ್ತಾರೆ, ಯುದ್ಧನ ಬ್ಯಾಟಲ್ನ ಮಾಡ್ತಾರೆ. ಬಟ್ ಫೈನಲಿ ಬ್ರಿಟಿಷ್ ಏನ್ ಮಾಡ್ತಾರೆ, ಅವ್ರನ್ನ ಡಿಫೀಟ್ ಮಾಡ್ತಾರೆ. ಅದಕ್ಕೆ ಬ್ರಿಟಿಷ್ಗೆ ಏನ್ ಮಾಡ್ಬಿಡ್ತಾನೆ, ಅವನು ಸರೆಂಡರ್ ಆಗ್ತಾನೆ. ಬ್ರಿಟಿಷ್ ಅಬಾಲಿಷ್ ದ ಪೇಶ್ವಾ ಪೋಸ್ಟ್ ಅಂಡ್ ಗ್ರಾಂಟೆಡ್ ಅ ಪೆನ್ಷನ್ ಟು ಬಾಜಿರಾವ್ ಟು ಅಂತ ಹೇಳ್ತಾರೆ. ಅಂದ್ರೆ ಇವ್ರು ಏನ್ ಮಾಡ್ತಾರೆ, ಪೇಶ್ವಾ ಇದ್ರೆ ಅಲ್ವಾ ಇದೆಲ್ಲ ಪ್ರಾಬ್ಲಮ್ ಅಂತ ಏನ್ ಮಾಡ್ತಾರೆ, ಅದನ್ನ ಏನ್ ಮಾಡ್ತಾರೆ, ಪೇಶ್ವಾನ ಏನ್ ಮಾಡ್ತಾರೆ, ಆ ಪೋಸ್ಟ್ ಏನ್ ಮಾಡ್ತಾರೆ ತೆಗೆದ್ಬಿಟ್ಟು ಏನ್ ಮಾಡ್ತಾರೆ, ಅವರಿಗೆ ಪೆನ್ಷನ್ ಕೊಟ್ಬಿಟ್ಟು ಏನ್ ಮಾಡ್ತಾರೆ, ಈಗ ಕೆಲ್ಸಕ್ಕೆ ಇರ್ತಾರಲ್ಲ ಆ ತರ ಏನ್ ಮಾಡ್ತಾರೆ ಇವ್ರನ್ನ. ನೆಕ್ಸ್ಟ್ ಆ ತರ ಪೆನ್ಷನ್ ಕೊಡ್ತಾ ಹೋಗ್ತಾರೆ ಯಾರಿಗೆ, ಬಾಜಿರಾವ್ ಟೂಗೆ. ಬ್ರಿಟಿಷ್ ಇನ್ಸ್ಟಾಲ್ ದ ಪ್ರತಾಪ ಸಿಂಹ ದ ಡಿಸೆಂಡೆಂಟ್ ಆಫ್ ದ ಶಿವಾಜಿ ಆಸ್ ದ ರೂಲರ್ ಆಫ್ ಸತಾರಾ. ಅಂದ್ರೆ ಬ್ರಿಟಿಷ್ ಏನ್ ಮಾಡ್ತಾರೆ, ಪ್ರತಾಪ ಸಿಂಹ ಅನ್ನೋರ್ನ ಏನ್ ಮಾಡ್ತಾರೆ ಅಂದ್ರೆ ಅಧಿಕಾರಕ್ಕೆ ತಗೊಂಡ್ ಬರ್ತಾರೆ. ಅಂಡ್ ಇವ್ರು ಯಾರಾಗಿರ್ತಾರೆ, ಡಿಸೆಂಡೆಂಟ್ ಆಫ್ ಶಿವಾಜಿ ಇರ್ತಾರೆ, ರೂಲರ್ ಆಫ್ ಸತಾರಾ. ಈ ಪ್ಲೇಸ್ ಅಲ್ಲಿ ಇದ್ದಿದ್ದು ಇವ್ರನ್ನ ಏನ್ ಮಾಡ್ತಾರೆ ಅಂತಂದ್ರೆ, ಇವ್ರನ್ನ ಈ ಜಾಗಕ್ಕೆ ಅಧಿಕಾರಕ್ಕೆ ಏನ್ ಮಾಡ್ತಾರೆ, ಪ್ರತಾಪ ಸಿಂಹನ ಏನ್ ಮಾಡ್ತಾರೆ, ಅಧಿಕಾರಕ್ಕೆ ತಗೊಂಡ್ ಬರ್ತಾರೆ. ನಾವ್ ಇವತ್ತು ಏನೇ ನೋಡಿದ್ವಿ ಅಂತಂದ್ರೆ ಎಕ್ಸ್ಟೆನ್ಷನ್ ಆಫ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಅಂದ್ರೆ ಬ್ರಿಟಿಷ್ ರೂಲ್ನ ಏನ್ ಮಾಡಿದ್ರು ಇಂಡಿಯಾದಲ್ಲಿ ಯಾವ ತರ ಎಕ್ಸ್ಟೆಂಡ್ ಮಾಡ್ತಾ ಹೋದ್ರು. ಫಸ್ಟ್ ಏನ್ ಹೇಳಿದೆ ನಾನು, ಆಲ್ರೆಡಿ ಏನಾಗಿರುತ್ತೆ, ಬೆಂಗಾಲ್ ರೀಜನ್ ನ ಕರ್ನಾಟಿಕ್ ವಾರ್ನ ಮಾಡ್ಬಿಟ್ಟು ಏನ್ ಮಾಡಿರ್ತಾರೆ, ಬ್ರಿಟಿಷ್ ಏನಾಗಿರ್ತಾರೆ ಆಲ್ರೆಡಿ ಡಾಮಿನೆಂಟ್ ಆಗಿರ್ತಾರೆ ಇಂಡಿಯಾದಲ್ಲಿ. ಫ್ರೆಂಚ್ನ ಎಲ್ಲಾನು ಸೋಲಿಸ್ಬಿಟ್ಟು ಏನ್ ಮಾಡಿರ್ತಾರೆ, ಡಾಮಿನೆಂಟ್ ಆಗಿರ್ತಾರೆ. ಬಟ್ ಅದು ಒಂದ್ ಪರ್ಟಿಕ್ಯುಲರ್ ರೀಜನ್ಗೆ ಏನಾಗಿರುತ್ತೆ, ಅವರು ರಿಸ್ಟ್ರಿಕ್ಟೆಡ್ ಆಗಿರ್ತಾರೆ. ಈಸ್ಟರ್ನ್ ರೀಜನ್ ಮತ್ತೆ ಬೆಂಗಾಲ್ ಪ್ರಾವಿನ್ಸಿಗೆ ಅಷ್ಟೇ ಏನಾಗಿರ್ತಾರೆ, ರಿಸ್ಟ್ರಿಕ್ಟೆಡ್ ಆಗಿರ್ತಾರೆ. ಅವ್ರು ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಮರಾಠದಲ್ಲಿರೋ ಪೇಶ್ವಾಸ್ ಆಗಿರ್ಬೋದು ಮತ್ತೆ ಮೈಸೂರು ರೀಜನ್ ಅಲ್ಲಿ ಇರೋರು ಏನಾಗಿರ್ತಾರೆ ಅಂದ್ರೆ ಇವರಿಗೆ ಅಪೋಸ್ ಮಾಡ್ತಿರ್ತಾರೆ, ಬ್ರಿಟಿಷ್ಗೆ ತುಂಬಾ ಸ್ಟ್ರಾಂಗ್ ಇರ್ತಾರೆ. ಅವ್ರನ್ನ ಏನ್ ಮಾಡ್ಬೇಕಾಗತ್ತೆ, ಸೋಲ್ಸ್ಬೇಕಾಗತ್ತೆ. ಅವಾಗ ಏನ್ ಮಾಡ್ತಾರೆ ಅವರು, ಆಂಗ್ಲೋ ಮರಾಠ ವಾರ್ನ ಏನ್ ಮಾಡ್ತಾರೆ, ಬ್ರಿಟಿಷ್ ಮತ್ತೆ ಮರಾಠ ಮಧ್ಯೆ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಆಂಗ್ಲೋ ಮರಾಠ ವಾರ್ ನೋಡಿದ್ವಿ, ಸೆಕೆಂಡ್ ಆಂಗ್ಲೋ ಮತ್ತೆ ಥರ್ಡ್ ಆಂಗ್ಲೋ ಮರಾಠ ವಾರ್ನ ನೋಡಿದ್ವಿ. ಜೊತೆಗೆ ಸಬ್ಸಿಡರಿ ಅಲಯನ್ಸ್ ಅಂತ ಅಂದೇನು, ಅದನ್ನ ಸಬ್ಸಿಡರಿ ಅಲಯನ್ಸ್ ಕಂಡೀಷನ್ಸ್ ನ ನೋಡಿದ್ವಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವೇನ್ ಮಾಡೋಣ, ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಆಗಿರ್ಬೋದು ಮತ್ತೆ ಸಿಖ್ ವಾರ್ನ ಏನ್ ಮಾಡ್ತೀವಿ, ನೋಡ್ತೀವಿ. ಇವತ್ತಿಗೆ ಕ್ಲಾಸ್ ಕಂಪ್ಲೀಟ್ ಮಾಡೋಣ. JGM ಅಕಾಡೆಮಿದು ಯೂಟ್ಯೂಬ್ ಚಾನಲ್ ಇದೆ, ಇದನ್ನ ಡೈರೆಕ್ಟ್ ಲಿಂಕ್ ಓಪನ್ ಮಾಡಿದ್ರೆ ಯೂಟ್ಯೂಬ್ ಚಾನಲ್ ಓಪನ್ ಆಗುತ್ತೆ, ವಿಡಿಯೋಸ್ ನೋಡಿ. ನೆಕ್ಸ್ಟ್ JGM ಅಕಾಡೆಮಿನ ಅಕಾಡೆಮಿದು ಆ್ಯಪ್ ಇದೆ, ಇದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇದರಲ್ಲಿ ರೆಗ್ಯುಲರ್ ಕ್ಲಾಸಸ್ ನಡೀತಾ ಇರುತ್ತೆ, ಎಲ್ಲರೂ ಅಟೆಂಡ್ ಮಾಡಿ. ಟೆಸ್ಟ್ ಸೀರೀಸ್ ಕೂಡ ಪ್ರೊವೈಡ್ ಮಾಡ್ತಾರೆ, ಅಟೆಂಡ್ ಮಾಡಿ. ಏಕಲವ್ಯ ಅಂತ ನವೋದಯ ಬ್ಯಾಚ್ ಕೂಡ ಸ್ಟಾರ್ಟ್ ಆಗಿದೆ. ಇದರಲ್ಲಿ ವಿಡಿಯೋ ಲೆಕ್ಚರ್ಸ್ ಇರುತ್ತೆ, ಚಾಪ್ಟರ್ ವೈಸ್ ಟೆಸ್ಟ್ ಇರುತ್ತೆ, ಎಕ್ಸಸೈಸ್ ಕ್ವಿಜ್ ಇರುತ್ತೆ, ಮತ್ತೆ ಇದ್ರದ್ದು ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ. ಇದಕ್ಕೆ ಜಾಯಿನ್ ಆಗಿ ಏನೇ ಇದ್ರು ಇದರಲ್ಲಿ ನಿಮಗೇನಾದ್ರು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಜಾಯಿನ್ ಆಗ್ಲಿಕ್ಕಾಗಿರ್ಬೋದು, ಕ್ಲಾಸಸ್ ಬಗ್ಗೆ ಆಗಿರ್ಬೋದು, ಎಲ್ಲ ಇನ್ಫಾರ್ಮೇಶನ್ನ ಪ್ರೊವೈಡ್ ಮಾಡ್ತಾರೆ. ಥ್ಯಾಂಕ್ ಯು.